ಮಹಾಭಾರತ ಶುರುವಾಗಲಿದೆ. ನೀವು ಬಯಸಿದರೂ ತಡೆಯಲು ಸಾಧ್ಯವಿಲ್ಲ. ಹೌದು, ಮೀನರಾಶಿಯವರಿಗೆ ಈ ಸಮಯ ತುಂಬಾನೇ ಮಹತ್ವದ್ದಾಗಿದೆ. ನೀವು ಕೇಳುತ್ತಿರುವುದು ಖಂಡಿತ ಸರಿ. ಮುಂದಿನ 4 ದಿನಗಳಲ್ಲಿ ಈ ಘಟನೆ ನಿಮ್ಮ ಜೀವನದಲ್ಲಿ ತರಲಿರುವ ಬದಲಾವಣೆಯಿಂದ ನಿಮ್ಮ ಕಾಲಡಿಯ ನೆಲ ಕಳಚಿ ಹೋಗುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನೇ ನೋಡುತ್ತಾ ನಿಂತು ಬಿಡುತ್ತಾರೆ. ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಿದ್ದ ಶತ್ರುಗಳು ಆಘಾತಕ್ಕೊಳಗಾಗುತ್ತಾರೆ. ನಿಮ್ಮೆಲ್ಲರಿಗೂ ಏನಾಗುತ್ತಿದೆ, ಯಾವ ಮನುಷ್ಯನು ಕಂಡು ಹಿಡಿಯಲಾರ. ಮತ್ತು ಸ್ನೇಹಿತರೆ, ನಿಮ್ಮ ಕಣ್ಣುಗಳಿಂದ ಕಣ್ಣೀರೇ ಹರಿಯುತ್ತದೆ. ಸತ್ಯ ತಿಳಿದಾಗ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಹರಿಯುತ್ತದೆ. ಇದಕ್ಕೆ ನಾವು ಗ್ಯಾರಂಟಿ ನೀಡುತ್ತೇವೆ. ನೀವು ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಗಮನವಿಟ್ಟು ನೋಡಿ. ವಿಡಿಯೋ ಶುರು ಮಾಡುವ ಮೊದಲು ಎಷ್ಟೆಲ್ಲ ಮಾತಾರಾಣಿಯ ನಿಜವಾದ ಭಕ್ತರಿದ್ದಾರೋ, ಪ್ರೀತಿಯ ಭಕ್ತರಿದ್ದಾರೋ, ಮೊದಲು ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ, ನಿಜವಾದ ಹೃದಯದ ಭಾವದಿಂದ ಜೈ ಮಾತಾಜಿ ಎಂದು 3 ಬಾರಿ ಬರೆಯಿರಿ. ಇದರಿಂದ ಮಾತಾರಾಣಿಯ ನೇರ ಆಶೀರ್ವಾದ ಮತ್ತು ಪ್ರೀತಿ ನಿಮಗೆಲ್ಲರಿಗೂ ಸಿಗುತ್ತದೆ. ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮಗೆಲ್ಲರಿಗೂ ತಿಳಿಸುತ್ತೇನೆ. ಮುಂದಿನ 4 ದಿನಗಳ ಸಮಯವು ನಿಮ್ಮ ಜೀವನದಲ್ಲಿ ಆ ಕ್ಷಣಗಳನ್ನು ತರಲಿದೆ. ಅದಕ್ಕಾಗಿ ನಿಮ್ಮ ಕಣ್ಣುಗಳು ಹಾತೊರೆಯುತ್ತಿದ್ದವು. ಯಾವ ವಸ್ತುವಿಗಾಗಿ ನೀವು ಹಗಲಿರುಳು ಪರಿತಪಿಸುತ್ತಿದ್ದೀರೋ ಆ ವಸ್ತು ಈಗ ನಿಮಗೆ ಸಿಗಲಿದೆ. ಏಕೆಂದರೆ ಸ್ನೇಹಿತರೆ, ಒಬ್ಬ ದೇವಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆರಳಾಗಿ ನಡೆಯುತ್ತಾಳೆ. ಆಕೆ ಈಗ ನಿಮ್ಮ ಶತ್ರುಗಳ ಮೇಲೆ ಕೋಪಗೊಂಡಿದ್ದಾಳೆ. ಈ ದೇವಿ ನಿಮ್ಮನ್ನು ತುಂಬಾನೇ ಪ್ರೀತಿಸುತ್ತಾಳೆ. ಈ ದೇವಿ ನಿಮ್ಮ ಭಾವನೆಗಳನ್ನು ನೋಡಿ ಯಾವಾಗಲೂ ನಿಮ್ಮ ಕಡೆಗೆ ಆಕರ್ಷಿತಳಾಗುತ್ತಾಳೆ. ನಿಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆ ಸದ್ಭಾವನೆ ಇರುತ್ತದೆ. ನೀವು ಎಲ್ಲರಿಗೂ ಸಹಾಯ ಮಾಡಲು ಬಯಸುತ್ತೀರಿ. ಯಾರ ಬಗ್ಗೆಯೂ ಅಸೂಯೆ ಭಾವನೆ ನಿಮ್ಮಲ್ಲಿ ಇರುವುದಿಲ್ಲ. ಯಾವುದೋ ಕಾರಣದಿಂದ ಈ ದೇವಿ ನಿಮ್ಮ ಕಡೆಗೆ ಆಕರ್ಷಿತಳಾಗುತ್ತಾಳೆ ಮತ್ತು ಈ ದೇವಿ ನೆರಳಾಗಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾಳೆ. ಆದರೆ ಸ್ನೇಹಿತರೆ, ಅನೇಕ ಜನರು ಅಸೂಯೆಯ ಭಾವನೆಯಿಂದ ನಿಮಗೆ ಹಾನಿ ಮಾಡುತ್ತಾರೆ. ನೀವು ಮುಂದೆ ಬರುವುದನ್ನು ನೋಡಲು ಬಯಸುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಆ ಜನರಿಗೆ ಈಗ ಈ ದೇವಿ ಶಿಕ್ಷೆ ನೀಡಲಿದ್ದಾಳೆ. ನೀವು ಈ ವಿಡಿಯೋವನ್ನು ಇಂದು ಗಮನವಿಟ್ಟು ಕೊನೆಯವರೆಗೂ ನೋಡಿ. ಏಕೆಂದರೆ ಈ ದೇವಿ ನಿಮಗೆ ನೀಡಲು ಬಯಸುತ್ತಿರುವ ಈ ಅವಕಾಶದಿಂದ ನೀವು ವಂಚಿತರಾಗಬಾರದು. ನಮ್ಮದು ನಿಮಗೆಲ್ಲರಿಗೂ ಇಷ್ಟು ವಿನಂತಿ. ಮೊದಲಿನಿಂದ ಕೊನೆಯವರೆಗೂ ನಮ್ಮ ಮಾತುಗಳನ್ನು ಗಮನವಿಟ್ಟು ಕೇಳಿ. ಒಂದು ಅದೃಶ್ಯ ಶಕ್ತಿ ನಿರಂತರವಾಗಿ ನಿಮ್ಮ ಪ್ರಾಣಗಳನ್ನು ರಕ್ಷಿಸುತ್ತಿದೆ. ನಿಮ್ಮ ಶತ್ರುಗಳ ವಿನಾಶ ಮಾಡುತ್ತಿದೆ. ಇದನ್ನು ತಿಳಿದು ನಿಮಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಇಂದಿನವರೆಗೂ ನೀವು ಈ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಈ ಶಕ್ತಿ ನಿಮಗಾಗಿ ಎಷ್ಟು ಬಾರಿ ಸಹಾಯ ಮಾಡಿದೆ. ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕರ ವಿಷಯವೇನೆಂದರೆ, ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಲು ಬಯಸುತ್ತಿದೆ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಬಯಸುತ್ತಿದೆ. ನಿಮ್ಮನ್ನು ಕೋಟಿಗಳಲ್ಲಿ ತಲುಪಿಸಲು ಬಯಸುತ್ತಿದೆ. ಆದರೆ ನಿಮಗೆ ಅರಿವಿಲ್ಲದ ಕಾರಣದಿಂದಾಗಿ ಈ ಶಕ್ತಿ ಅಸಹಾಯಕವಾಗಿದೆ. ಇದನ್ನು ಕೇಳಿ ನಿಮಗೆ ಸ್ವಲ್ಪ ಬೇಸರವಾಗಬಹುದು. ಆದರೆ ಸತ್ಯವೇನೆಂದರೆ, ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ಈ ಶಕ್ತಿಯ ವಾಸ್ತವಿಕತೆ ಮತ್ತು ಕಾರ್ಯಗಳು ಪವಾಡಗಳನ್ನು ತಿಳಿದಾಗ ಈ ಸತ್ಯ ನಿಮ್ಮನ್ನು ದಂಗುಬಡಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಈ ಸಂಪೂರ್ಣ ಸತ್ಯವನ್ನು ತಿಳಿದಾಗ ನಿಮ್ಮ ಕಣ್ಣುಗಳಿಂದ ಆನಂದದ ಕಣ್ಣೀರು ನಿಲ್ಲುವುದಿಲ್ಲ. ಆದರೆ ಅದಕ್ಕೂ ಮೊದಲು ಮಾತಾ ರಾಣಿಯ ನಿಜವಾದ ಭಕ್ತರಿರುವವರು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಕಮೆಂಟ್ನಲ್ಲಿ ಮಾತಾ ರಾಣಿಯ ಹೆಸರನ್ನು 5 ಬಾರಿ ಜೈಕಾರದ ಮೂಲಕ ರೂಪದಲ್ಲಿ ಖಂಡಿತವಾಗಿ ಬರೆಯಿರಿ. ಹಾಗೆ ಮಾಡುವುದರಿಂದ ನಿಮ್ಮ ಎಲ್ಲ ನಿಂತುಹೋದ ಕೆಲಸಗಳು ಸಿದ್ಧಿಸುತ್ತವೆ ಮತ್ತು ನಿಮಗೆ ಒಂದರ ನಂತರ ಒಂದರಂತೆ ಸಾಧನೆಗಳು ಸಿಗುತ್ತವೆ. ಜೊತೆಗೆ ಪುಣ್ಯವೂ ಸಿಗುತ್ತದೆ. ನಾವು ನಿಮಗೆ ತಿಳಿಸಲು ಬಯಸುತ್ತೇನೆ, ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮ್ಮೊಂದಿಗಿದೆ. ನಿಮ್ಮ ರಕ್ಷಣೆ ಮಾಡುತ್ತಿದೆ. ಈಗ ನಿಮ್ಮ ಜೀವನದ ದಿಕ್ಕನ್ನು ಸುಂದರಗೊಳಿಸಲಿದೆ. ಇದು ತುಂಬಾನೇ ಮಹತ್ವದ ಅವಕಾಶ ನಿಮಗೆ ಸಿಕ್ಕಿದೆ. ಇದನ್ನು ಕೈಯಿಂದ ಜಾರಿಸಿಕೊಳ್ಳಬೇಡಿ ಮತ್ತು ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ಪೂರ್ಣ ಗಮನದಿಂದ ನೋಡಿದರೆ ಮಾತ್ರ ಇದರ ಪ್ರಯೋಜನ ಪಡೆಯಲು ಸಾಧ್ಯ. ಮಧ್ಯದಲ್ಲಿ ಬಿಡುವುದು ನಿಮಗೆ ಭಾರಿ ನಷ್ಟಕ್ಕೆ ಕಾರಣವಾಗಬಹುದು. ಏಕೆಂದರೆ ಇದೇ ಸಮಯದಲ್ಲಿ ಈ ಅದೃಶ್ಯ ಶಕ್ತಿ ನಿಮಗೆ ಎಚ್ಚರಿಕೆ ನೀಡುತ್ತಿದೆ. ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿದೆ. ಅವರ ಯೋಜನೆಗಳನ್ನು ವಿಫಲಗೊಳಿಸಿದೆ. ಅವರ ಎಲ್ಲ ಕುತಂತ್ರಗಳನ್ನು ನಾಶ ಮಾಡಿದೆ. ಹೇಳಬೇಕೆಂದರೆ ನಿಮ್ಮ ಶತ್ರುಗಳ ಎಲ್ಲ ಕುಟಿಲ ಜಾಲಗಳನ್ನು ಮುಗಿಸಿ ಹಾಕಿದೆ. ಅನೇಕ ಜನರು ನಿಮ್ಮವರೆಂದು ಪರಿಗಣಿಸಲ್ಪಡುತ್ತಾರೆ. ವಾಸ್ತವವಾಗಿ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದಾರೆ. ಬಹುಶಃ ನಿಮಗೆ ಇದನ್ನು ನಂಬಲಾಗದು. ಆದರೆ ಕಾಲಕ್ರಮೇಣ ಈ ಸತ್ಯ ತಾನಾಗಿಯೇ ಹೊರಬರುತ್ತದೆ. ನೀವು ಯಾವಾಗಲೂ ಮುಂದೆ ಹೋಗುತ್ತೀರೋ ಆಗ ನಿಮ್ಮ ಮಿತ್ರರೇ, ನಿಮ್ಮವರೇ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಾರೆ. ನಿಮ್ಮವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಇವರೆಲ್ಲರೂ ನಿಮ್ಮ ಪ್ರಗತಿಯಿಂದ ಅಹಿತಕರವಾಗಿ ಭಾವಿಸುತ್ತಾರೆ. ನಿಮ್ಮ ಯಶಸ್ಸು ಇವರಿಗೆ ಸಹಿಸಲಾಗುವುದಿಲ್ಲ ಮತ್ತು ಈ ಜನರು ಪದೇ ಪದೇ ನಿಮ್ಮನ್ನು ಕೆಡವಲು ಯೋಜನೆಗಳನ್ನು ಮಾಡುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಜನರ ಬಗ್ಗೆ ಹೇಳುತ್ತೇವೆ. ಅವರು ನಿಮ್ಮ ಆಪ್ತರಾಗಿದ್ದಾರೆ.
ಆದರೆ ನಿಮ್ಮ ವಿರುದ್ಧ ಗಂಭೀರ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಿದ್ದಾರೆ. ನೀವು ಇದನ್ನು ತಿಳಿದಾಗ ನಿಮ್ಮೊಳಗೆ ಆಕ್ರೋಶ ತುಂಬಿ ಬರುತ್ತದೆ ಮತ್ತು ನೀವು ಯೋಚಿಸುವಂತೆ ಮಾಡುತ್ತದೆ. ಇವರೊಂದಿಗೆ ಎಲ್ಲ ಸಂಬಂಧಗಳನ್ನು ಮುರಿದು ಬಿಡಬೇಕು. ಹೌದು, ಇವರ ಹೆಸರುಗಳನ್ನು ತಿಳಿದು ನೀವು ಸಂತೋಷ ಪಡುತ್ತೀರಿ. ನಾವು ನಿಮಗೆ ಹೆಸರುಗಳನ್ನು ಹೇಳುತ್ತೇವೆ ಮತ್ತು ಇವರು ಯಾವ ಯಾವ ನಾಟಕಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತೇವೆ. ಜೊತೆಗೆ ಆ ಶಕ್ತಿ ಯಾರು, ಯಾರು ನಿಮ್ಮ ಜೀವನದಲ್ಲಿ ಪವಾಡ ಮಾಡಲಿರುವುದು ಯಾರು ಎಂದು ಹೇಳುತ್ತೇವೆ. ಹೇಗೆ ಆಕೆ ನಿಮ್ಮನ್ನು ಆರ್ಥಿಕವಾಗಿ ಸಮೃದ್ಧರನ್ನಾಗಿ ಮಾಡಲಿದ್ದಾಳೆ ಮತ್ತು ನೀವು ಯಾವ ತಪ್ಪು ಮಾಡುತ್ತಿದ್ದೀರಿ ಅದರಿಂದ ನೀವು ಆಕೆಯ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳುತ್ತೇವೆ. ಆದರೆ ಅದಕ್ಕೂ ಮೊದಲು ನಾವು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತೇವೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ತಕ್ಷಣ ಮಾಡಿಕೊಳ್ಳಿ, ಏಕೆಂದರೆ ನಾವು ನಿಮಗಾಗಿ ಪ್ರತಿದಿನ ಅವಿರತ ಶ್ರಮಿಸುತ್ತೇವೆ. ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತೇವೆ ಮತ್ತು ಅದನ್ನು ವಿಡಿಯೋದ ಮೂಲಕ ನಿಮಗೆ ತಲುಪಿಸುತ್ತೇವೆ. ಇದರಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ದೂರ ಮಾಡಿಕೊಂಡು ಯಶಸ್ವಿ ಮತ್ತು ಸಮೃದ್ಧ ಜೀವನ ನಡೆಸಬಹುದು. ನಾನು ನಿಮಗೆ ಖಚಿತವಾಗಿ ಹೇಳುತ್ತೇನೆ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನೋಡಲು ಶುರು ಮಾಡಿದರೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಲು ಶುರುವಾಗುತ್ತೀರಿ. ಹೌದು, ಹಾಗಾಗಿ ವಿಡಿಯೋಗೆ ಲೈಕ್ ಖಂಡಿತ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ. ಮತ್ತು ನೀವು ಪುಣ್ಯ ಗಳಿಸಲು ಬಯಸಿದರೆ ಇದಕ್ಕಾಗಿ ನೀವು ಯಾವುದೇ ಖರ್ಚು ಮಾಡಬೇಕಾಗಿಲ್ಲ. ಕೇವಲ ನಿಜವಾದ ಶ್ರದ್ಧಾ ಭಾವನೆಯಿಂದ ಕಮೆಂಟ್ನಲ್ಲಿ 5 ಬಾರಿ ಮಾತಾ ರಾಣಿಯ ಜೈಕಾರ ಹಾಕಿ. ಈಗ ನಾನು ನಿಮಗೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಬಂದ ಎಲ್ಲ ಸಮಸ್ಯೆಗಳಿಗೂ ಮುಖ್ಯ ಕಾರಣ ನಿಮ್ಮವರೇ ಎಂದು. ಹಾಗಾದರೆ ನೀವು ಇದನ್ನು ನಂಬುತ್ತೀರಾ? ಬಹುಶಃ ಇಲ್ಲ, ಏಕೆಂದರೆ ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲರೂ ಒಳ್ಳೆಯವರು. ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬೆನ್ನ ಹಿಂದೆ ಎಷ್ಟು ದೊಡ್ಡ ಆಟ ನಡೆಯುತ್ತಿದೆ ಎಂದು, ಎಷ್ಟು ದೊಡ್ಡ ಪಿತೂರಿ ನಡೆಯುತ್ತಿದೆ ಎಂದು. ನಿಮ್ಮೊಂದಿಗೆ ಆಗುತ್ತಿರುವ ದೊಡ್ಡ ತಪ್ಪೆಂದರೆ ಯಾರಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೇಳಿದಾಗ, ಅದು ಸಂಬಂಧಿಕರಾಗಿರಲಿ ಅಥವಾ ಸ್ನೇಹಿತರಾಗಿರಲಿ, ನೀವು ಯೋಚಿಸದೆ ಎಲ್ಲವನ್ನೂ ಹೇಳಿಬಿಡುತ್ತೀರಿ. ನೀವು ಅವರ ಮಾತುಗಳನ್ನು ಕಣ್ಣುಮುಚ್ಚಿ ನಂಬಿಬಿಡುತ್ತೀರಿ. ಅನೇಕ ಬಾರಿ ಅವರಿಗೆ ಅಗತ್ಯವಿದ್ದಾಗ ನೀವು ಅವರಿಗೆ ಸಹಾಯ ಮಾಡುತ್ತಿದ್ದೀರಿ ಮತ್ತು ನಂತರ ಅದೇ ಜನರು ನಿಮಗೆ ಸಹಾಯ ಮಾಡುವ ಸಮಯದಲ್ಲಿ ಅದೇ ಸಂಬಂಧಿಕರು ಮತ್ತು ಅದೇ ಸ್ನೇಹಿತರು ಇದ್ದಕ್ಕಿದ್ದಂತೆ ಹಿಂದೆ ಸರಿಯುತ್ತಾರೆ. ನೀವು ಎಂದಾದರೂ ಈ ವಿಷಯವನ್ನು ಗಮನಿಸಿದ್ದೀರಾ? ಯಾರಿಗಾಗಿ ನೀವು ನಿಸ್ವಾರ್ಥ ಭಾವದಿಂದ ಕೈ ಚಾಚಿದಿರೋ ಇಂದು ನೀವು ಅವರಿಂದಲೇ ಸಹಾಯ ಕೇಳಿದರೆ ಅವರು ನಿಮಗಾಗಿ ಏನಾದರೂ ಮಾಡುತ್ತಾರೆಯೇ? ಇದಕ್ಕೆ ಉತ್ತರ ಖಂಡಿತವಾಗಿಯೂ ಇಲ್ಲ. ನೀವು ಬಯಸಿದರೆ ಇದನ್ನು ಪ್ರಯತ್ನಿಸಿ ನೋಡಿ. ನೀವು ಯಾರ್ಯಾರಿಗೆ ಸಹಾಯ ಮಾಡಿದ್ದೀರೋ ಅವರಿಂದ ಇಂದು ಸಹಾಯ ಕೇಳಿ ನೋಡಿ. ನಿಮಗೆ ಸ್ಪಷ್ಟವಾಗಿ ನಿರಾಕರಣೆ ಸಿಗುತ್ತದೆ, ಏಕೆಂದರೆ ಆ ಜನರಿಗೆ ತೆಗೆದುಕೊಳ್ಳುವುದು ಮಾತ್ರ ಗೊತ್ತು, ಕೊಡುವುದು ಗೊತ್ತಿಲ್ಲ. ಅವರ ಉದ್ದೇಶ ನಿಮ್ಮನ್ನು ಮೇಲೆತ್ತುವುದಲ್ಲ, ಬದಲಿಗೆ ಕೆಡುವುದು. ನಿಮ್ಮನ್ನು ಮುಂದೆ ತರುವಲ್ಲಿ ಸಹಕರಿಸುವುದಲ್ಲ, ಬದಲಿಗೆ ತಡೆಯುವಲ್ಲಿ ಆಸಕ್ತಿ ಹೊಂದಿದ್ದಾರೆ. ಇದೇ ಸತ್ಯ ಮತ್ತು ನೀವು ಈ ಸತ್ಯವನ್ನು ಗುರುತಿಸುವವರೆಗೂ ನಿಮಗಿಂತ ದೊಡ್ಡ ಮೂರ್ಖರು ಯಾರೂ ಇರುವುದಿಲ್ಲ. ಇದನ್ನು ಕೇಳಿ ನಿಮಗೆ ನೋವಾದರೆ ಕ್ಷಮಿಸಿ, ಆದರೆ ಇದು ಕಹಿ ಸತ್ಯ. ಇದನ್ನು ಒಪ್ಪಿಕೊಳ್ಳುವುದು ಅಗತ್ಯ. ಮಾಹಿತಿಗಾಗಿ ತಿಳಿಸುತ್ತೇನೆ. ನಿಮ್ಮ ಕೆಲವು ಹತ್ತಿರದ ಸಂಬಂಧಿಕರು ಮತ್ತು ನಿಮ್ಮ ಮೇಲೆ ಮಾಟಮಂತ್ರ ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಇವು ಸಾಮಾನ್ಯ ನೋಟಗಳಲ್ಲಿ ಅಲ್ಲ, ಬದಲಿಗೆ ಶಕ್ತಿಶಾಲಿ ತಾಂತ್ರಿಕ ಕ್ರಿಯೆಗಳಿಂದ ಕೂಡಿದೆ. ಅರ್ಥಾತ್ ನಿಮ್ಮ ಮೇಲೆ ನಡೆಯುತ್ತಿರುವ ಮಾಟವನ್ನು ಅನುಭವಿ ತಾಂತ್ರಿಕನಿಂದ ಮಾಡಿಸಲಾಗಿದೆ. ಅಂದರೆ ನಿಮ್ಮ ಗುಪ್ತ ಶತ್ರುಗಳು ದೊಡ್ಡ ತಾಂತ್ರಿಕರನ್ನು ಭೇಟಿಯಾಗಿದ್ದಾರೆ ಮತ್ತು ಅವರ ಸಹಕಾರದಿಂದ ನಿಮಗೆ ಹಾನಿ ಮಾಡಲು ಪಿತೂರಿ ನಡೆಸುತ್ತಿದ್ದಾರೆ. ಅವರ ಉದ್ದೇಶ ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸುವುದು. ಮತ್ತು ದುಃಖದ ವಿಷಯವೇನೆಂದರೆ ನೀವು ಇಲ್ಲಿಯವರೆಗೆ ಈ ರಹಸ್ಯದ ಬಗ್ಗೆ ಅರಿಯದವರಾಗಿದ್ದೀರಿ. ನಿಮ್ಮ ವಿನಾಶದ ಹಿಂದೆ ನಿಮ್ಮವರೇ ಇದ್ದಾರೆ ಎಂದು ತಿಳಿದಿಲ್ಲ. ಆದರೆ ಚಿಂತಿಸಬೇಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ಮಾಟದಿಂದ ಪಾರಾಗುವ ಉಪಾಯಗಳನ್ನು ಮಾತ್ರವಲ್ಲ, ಅದನ್ನು ಮಾಡುತ್ತಿರುವ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸುತ್ತೇವೆ. ಈ 2 ವಿಷಯಗಳು ಎಷ್ಟು ಮಹತ್ವದ್ದಾಗಿವೆ ಎಂದರೆ ನಾವು ಅವುಗಳನ್ನು ವಿಡಿಯೋದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಹೇಳುತ್ತೇವೆ. ಆದರೆ ಖಂಡಿತ ಹೇಳುತ್ತೇವೆ. ಈಗ ತಿಳಿದುಕೊಳ್ಳಿ, ಆ ಶಕ್ತಿ 3 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಸುತ್ತಲೂ ಇದ್ದು ನಿಮ್ಮ ರಕ್ಷಣೆ ಮಾಡುತ್ತಿದೆ. ಅದು ಯಾವುದೋ ಸಾಮಾನ್ಯ ಶಕ್ತಿಯಲ್ಲ, ಬದಲಿಗೆ ಮಾಂಕಾಳಿಯೇ ಸ್ವತಃ. ಹೌದು, ಮಾತಾ ಕಾಳಿ ಆಶೀರ್ವಾದದಿಂದಲೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಅದ್ಭುತ ಪವಾಡಗಳು ನಡೆಯುತ್ತಿವೆ. ಇಷ್ಟೊಂದು ಶತ್ರುಗಳಿದ್ದರೂ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಮಾತಾ
ಕಾಳಿಯ ಕೃಪೆ ನಿಮ್ಮ ಗುರಾಣಿಯಾಗಿದೆ. ಈಗ ಅದೇ ಶತ್ರುಗಳು ತಮ್ಮ ಕರ್ಮಗಳ ಫಲ ಅನುಭವಿಸಲಿದ್ದಾರೆ. ಮೊದಲು ಅಹಂಕಾರದಲ್ಲಿ ಮುಳುಗಿದ್ದವರು, ನಿಮ್ಮನ್ನು ಕೀಳಾಗಿ ಕಾಣಲು ಬಯಸುತ್ತಿದ್ದವರು, ಅದೇ ಜನರು ಈಗ ತಲೆಬಾಗಲು ಒತ್ತಾಯಿಸಲ್ಪಡುತ್ತಾರೆ. ಯಾರೊಳಗೆ ನಿಮ್ಮ ಬಗ್ಗೆ ದ್ವೇಷ ಮತ್ತು ಅಸೂಯೆ ಇತ್ತೋ ಅದೇ ಜನರು ಈಗ ನಿಮ್ಮ ಕಾಲಡಿಯಲ್ಲಿ ಗೋಗರಿಯುತ್ತಾರೆ. ಏಕೆಂದರೆ ಈಗ ನಿಮ್ಮ ಅದೃಷ್ಟದ ತಿರುವು ಪಡೆದಿದೆ. ಈಗ ನೀವು ಆಳದಿಂದ ಮೇಲಕ್ಕೆ ಏರುತ್ತಿದ್ದೀರಿ. ನಿಮ್ಮ ಜೀವನ ಈಗ ರಾಜನಂತಹ ಉನ್ನತಿಯನ್ನು ತಲುಪಲಿದೆ. ಈಗ ನಿಮ್ಮ ಸುತ್ತಲೂ ಸುಖ ಮತ್ತು ಯಶಸ್ಸಿನ ಮಳೆ ಸುರಿಯುತ್ತದೆ. ನೀವು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಆಸೆಗಳು ಈಗ ನನಸಾಗುತ್ತವೆ. ವರ್ಷಗಳ ಕಾಯುವಿಕೆ ಮುಗಿಯುತ್ತದೆ. ವರ್ಷಗಳ ಶ್ರಮ ಈಗ ಫಲ ನೀಡುತ್ತದೆ ಮತ್ತು ನೀವು ದೀರ್ಘಕಾಲದಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದ್ದ ಕೆಲಸಗಳು ಈಗ ಯಶಸ್ಸಿನೊಂದಿಗೆ ಪೂರ್ಣಗೊಳ್ಳುತ್ತವೆ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಆದರೆ ಇನ್ನೂ ಕೆಲವು ವಿಷಯಗಳಿವೆ, ಅವುಗಳನ್ನು ತಿಳಿದುಕೊಳ್ಳುವುದು ಅಗತ್ಯ. ನಿಮ್ಮ ದುಃಖಗಳ ಮೂಲ ಅದೇ ವ್ಯಕ್ತಿ. ಅವನು ನಿಮ್ಮ ಅತ್ಯಂತ ಹತ್ತಿರದವನು. ಅದೇ ವ್ಯಕ್ತಿ ನಿಮ್ಮ ಮುಂದೆ ನಗುತ್ತಾನೆ. ಅದೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಇರಿಯುತ್ತಾನೆ. ಈ ವ್ಯಕ್ತಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದ್ದಾನೆ. ನೀವು ಸಂತೋಷವಾಗಿರುವುದು ಅವನಿಗೆ ಇಷ್ಟವಿಲ್ಲ. ನೀವು ಎತ್ತರದ ಸ್ಥಾನಕ್ಕೆ ತಲುಪುವುದು ಅವನಿಗೆ ಇಷ್ಟವಿಲ್ಲ. ಆದ್ದರಿಂದ ನೀವು ಯಾವಾಗ ಒಳ್ಳೆಯ ಕೆಲಸ ಮಾಡಲು ಪ್ರಯತ್ನಿಸುತ್ತೀರೋ ಆಗ ಆ ವ್ಯಕ್ತಿ ಮಾಟ ಮಂತ್ರ ಮಾಡಿ ನಿಮ್ಮ ಯೋಜನೆಗಳನ್ನು ಹಾಳು ಮಾಡುತ್ತಾನೆ. ಅನೇಕ ಬಾರಿ ಅವನು ತನ್ನ ಉದ್ದೇಶದಲ್ಲಿ ಯಶಸ್ವಿಯೂ ಆಗುತ್ತಾನೆ. ಆದ್ದರಿಂದ ಈಗ ಸಮಯ ಬಂದಿದೆ. ನೀವು ಈ ವ್ಯಕ್ತಿಯಿಂದ ಸಂಪೂರ್ಣವಾಗಿ ದೂರವಾಗಬೇಕು. ಆದಷ್ಟು ಬೇಗ ಅವನೊಂದಿಗೆ ಸಂಬಂಧ ಕಳೆದುಕೊಳ್ಳಿ, ಏಕೆಂದರೆ ಇದೇ ನಿಮಗೆ ಅತ್ಯಂತ ಸೂಕ್ತ. ಇಂದಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳುತ್ತೇವೆ, ಈ ಶತ್ರು ಯಾರು, ಅವನ ಹೆಸರೇನು, ಅವನು ನಿಮ್ಮ ವಿರುದ್ಧ ಹೀಗೇಕೆ ಮಾಡುತ್ತಿದ್ದಾನೆ ಮತ್ತು ಅವನಿಗೆ ನಿಮ್ಮಿಂದ ಬೇಕಾದದ್ದೇನು. ಈ ಎಲ್ಲ ವಿಷಯಗಳ ಸಂಪೂರ್ಣ ಬಹಿರಂಗಪಡಿಸುವಿಕೆಯನ್ನು ಈ ವಿಡಿಯೋದಲ್ಲೇ ಮಾಡಲಾಗುವುದು. ಆದ್ದರಿಂದ ವಿಡಿಯೋವನ್ನು ಮೊದಲಿನಿಂದಲೂ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಈ ವಿಡಿಯೋವನ್ನು ಶಾಂತ ವಾತಾವರಣದಲ್ಲಿ ಏಕಾಂತದಲ್ಲಿ ನೋಡಿ ಮತ್ತು ಮನೆಯ ಬಾಗಿಲು ಕಿಟಕಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಅಡಚಣೆ ಆಗದಂತೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಾವು ಕೈ ಜೋಡಿಸಿ ವಿನಂತಿಸುತ್ತೇವೆ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲವಾದರೆ ದಯವಿಟ್ಟು ತಕ್ಷಣ ಒಂದು ಪುಟ್ಟ ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಭಾವದಿಂದ 5 ಬಾರಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಹಾಗೆ ಮಾಡುವುದರಿಂದ ಪ್ರಭು ಶ್ರೀರಾಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರುತ್ತದೆ. ಮಾಹಿತಿಗಾಗಿ ನಿಮಗೆ ತಿಳಿಸುತ್ತೇವೆ, ಕಳೆದ 3 ವರ್ಷಗಳಿಂದ ನೀವು ನಿರಂತರವಾಗಿ ದೊಡ್ಡ ತೊಂದರೆಗಳು ಮತ್ತು ಕಷ್ಟಗಳನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಮೇಲೆ ಸಂಕಟಗಳ ಪರ್ವತವೇ ಬಿದ್ದಿದೆ ಮತ್ತು ಇದಕ್ಕೆ ಕಾರಣ ಕೇವಲ ಆ ಒಬ್ಬ ವ್ಯಕ್ತಿ. ಇವನಿಂದಲೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹೆಚ್ಚಿದೆ. ಇವನಿಂದಲೇ ನಿಮ್ಮ ಪ್ರಯತ್ನಗಳು ಅಪೂರ್ಣವಾಗಿ ಉಳಿದಿವೆ ಮತ್ತು ಸಂತೋಷಗಳು ಕಸಿದುಕೊಳ್ಳಲ್ಪಡುತ್ತಿವೆ. ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸುತ್ತೇವೆ. ಅವನು ಇಷ್ಟು ದಿನಗಳಿಂದ ನಿಮ್ಮ ವಿನಾಶಕ್ಕೆ ಮೂಲವಾಗಿದ್ದಾನೆ. ಆ ವ್ಯಕ್ತಿ ಎಷ್ಟೇ ಯೋಜನೆ ಮಾಡಲಿ, ಈಗ ಅವನು ನಿಮ್ಮ ಒಂದು ಕೂದಲನ್ನು ಹಾನಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಮೇಲೆ ಬಾಲಾಜಿ ಮಹಾರಾಜರ ವಿಶೇಷ ಕೃಪೆ ಸುರಿಯುತ್ತಿದೆ. ಹೌದು, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಬಾಲಾಜಿ ಮಹಾರಾಜರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಿದೆ ಮತ್ತು ಈಗ ಯಾವುದೇ ಶಕ್ತಿ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಆದರೂ ಕೆಲವು ಜನರಿಂದ ದೂರವಿರುವುದು ಅಗತ್ಯ. ಅಂತಹ ಜನರ ಬಗ್ಗೆ ಎಚ್ಚರದಿಂದಿರಬೇಕು. ನೀವು ಬುದ್ಧಿವಂತರು. ನೀವು ಎಷ್ಟು ಹೆಚ್ಚು ಈ ಶತ್ರು ಸಮಾನ ಜನರಿಂದ ದೂರವಿರುತ್ತೀರೋ ನಿಮಗೆ ಅಷ್ಟು ಹೆಚ್ಚು ಕ್ಷೇಮ. ಆದ್ದರಿಂದ ಮೊದಲು ಅಂತಹ ಜನರೊಂದಿಗೆ ಸಂಪರ್ಕ ಕಳೆದುಕೊಳ್ಳುವುದೇ ನಿಮ್ಮ ಹಿತದಲ್ಲಿದೆ. ಸ್ನೇಹಿತರೆ, ನಿಮ್ಮ ಅತ್ಯಂತ ದೊಡ್ಡ ವಿರೋಧಿಯನ್ನು ನೀವು ಹೇಗೆ ಗುರುತಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಇದಕ್ಕಾಗಿ ನಾವು ನಿಮಗೆ ಕೆಲವು ಪ್ರಮುಖ ಸಂಕೇತಗಳನ್ನು ನೀಡುತ್ತೇವೆ. ಅದರ ಆಧಾರದ ಮೇಲೆ ನೀವು ಸ್ವತಃ ನಿರ್ಧಾರ ತೆಗೆದುಕೊಳ್ಳಬಹುದು ನಿಮ್ಮ ನಿಜವಾದ ಶತ್ರು ಯಾರೆಂದು. ಆದ್ದರಿಂದ ಪೂರ್ಣ ವಿಡಿಯೋವನ್ನು ಗಮನವಿಟ್ಟು ಕೊನೆಯವರೆಗೂ ನೋಡುವುದು ತುಂಬಾ ಮುಖ್ಯ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡುತ್ತಾ ನೋಡಿದರೆ ನಂಬಿರಿ, ನಿಮಗೆ ಇದರ ಪ್ರಯೋಜನ ಸಿಗುವುದಿಲ್ಲ. ಸ್ನೇಹಿತರೆ, ನಾನು ಕೈ ಜೋಡಿಸಿ ವಿನಂತಿಸುತ್ತೇನೆ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಪೂರ್ಣವಾಗಿ ನೋಡಿ. ಯಾರು ಇದನ್ನು ಅಪೂರ್ಣವಾಗಿ ಬಿಡುತ್ತಾರೋ ಅವರು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅವರು ಒಳಗೊಳಗೆ ಒಡೆದು ಹೋಗುತ್ತಾರೆ ಮತ್ತು ಈ ಅವಕಾಶಗಳನ್ನು ಕಳೆದುಕೊಳ್ಳುವುದಕ್ಕೆ ಅವರಿಗೆ ಯಾವಾಗಲೂ ವಿಷಾದವಿರುತ್ತದೆ. ನನ್ನ ಮಾತುಗಳನ್ನು ತಮಾಷೆ ಎಂದು ತಪ್ಪಾಗಿ ಭಾವಿಸಬೇಡಿ.